ನಟ ಶಾರುಖ್ ಖಾನ್ ಪುತ್ರನಿಂದ ಮತ್ತೊಂದು ವಿವಾದಾತ್ಮಕ ಹೇಳಿಕೆ. ಪಬ್ನಲ್ಲಿ ಮಿಡಲ್ ಫಿಂಗರ್ ತೋರಿಸುವುದರ ಮೂಲಕ ಆರ್ಯನ್ ದುರ್ವರ್ತನೆಯನ್ನ ತೋರಿದ್ದಾನೆ. ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಬೆರಳು ತೋರಿಸಿ ದುರ್ವರ್ತನೆಯನ್ನ ತೋರಿಸಿರೋದು ಶಾರುಖ್ ಖಾನ್ ಪುತ್ರ ಆಗಿರುವಂತ ಆರ್ಯನ್ ಖಾನ್ ನಿಂದ ಈ ಒಂದು ದುರ್ವರ್ತನೆ ಕಂಡುಬಂದಿರೋದು. ಈ ವೇಳೆ ಜೊತೆ ಇದ್ದಂತ ಸಚಿವ ಜಮೀರ್ ಪುತ್ರ ಹಾಗೂ ಶಾಸಕ ಹ್ಯಾರಿಸ್ ಪುತ್ರ, ಜಮೀರ್ ಪುತ್ರ ಝೈದ್ ಖಾನ್, ಹ್ಯಾರಿಸ್ ಪುತ್ರ ನಲಪಾಡ್ ಅವರ ಮಧ್ಯೆ ನಿಂತು ದುರ್ವರ್ತನೆ ತೋರಿದಂತ ಆರ್ಯನ್ ದುರ್ವರ್ತನೆ ತೋರಿದ್ರು ಸುಮ್ಮನಾದ್ರ ಪೊಲೀಸರು. ನೋಡಿ, ಮಿಡಲ್ ಫಿಂಗರ್ ತೋರಿಸೋದ್ರ ಮೂಲಕ ಕೆಟ್ಟದಾಗಿ ವರ್ತಿಸಿದ್ದಾನೆ ಆರ್ಯನ್ ಖಾನ್. ಜೊತೆಯಲ್ಲೇ ದೊಡ್ಡ ದೊಡ್ಡ ಸಚಿವರು, ಶಾಸಕರ ಪುತ್ರರು ಕೂಡ ಇದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಪೊಲೀಸರಿದ್ರು ಕೂಡ ಸುಮ್ಮನೆ ಇದ್ರಾ? ಏನು ಹೇಳಲಿಲ್ವಾ? ಅಟ್ಲೀಸ್ಟ್ ಈ ರೀತಿಯಾಗಿ ಮಾಡಬಾರ್ದು ಅಂತ ವಿರೋಧಿಸ್ಲಿಲ್ವಾ? ಆ ಒಂದು ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗ್ತಾ ಇದೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆರ್ಯನ್ ದುರ್ವರ್ತನೆಯ ದೃಶ್ಯ ಪಕ್ಕದಲ್ಲೇ ಇದ್ದಾರೆ. ಆರ್ಯನ್ ದುರ್ವರ್ತನೆ ತೋರಿಸುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಶಾಸಕ ಸಚಿವರ ಪುತ್ರರು ಕೂಡ ಇದ್ದಾರೆ. ಅಲ್ಲಿ ಜಮೀರ್ ಪುತ್ರ ಇದ್ದಾರೆ, ಝೈದ್ ಖಾನ್. ಅದೇ ರೀತಿಯಾಗಿ ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ ಅವರು ಕೂಡ ಅಲ್ಲೇ ಇದ್ದಾರೆ. ಅವ್ರ ಮಧ್ಯದಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಕೆಟ್ಟದಾಗಿ ವರ್ತಿಸಿರೋದು. ಇಷ್ಟು ಕೆಟ್ಟದಾಗಿ ವರ್ತಿಸ್ತಾ ಇದ್ರು ಕೂಡ ಯಾಕೆ ಯಾರು ಅಲ್ಲಿ ರಿಯಾಕ್ಟ್ ಮಾಡಲಿಲ್ಲ, ಯಾಕೆ ವಿರೋಧಿಸ್ಲಿಲ್ಲ ಅಂತ ಅಟ್ಲೀಸ್ಟ್ ಪೊಲೀಸರು. ನೋಡಿ, ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿಸಿರೋದು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ. ಆ ದೃಶ್ಯವನ್ನ ನಾವೇನು ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಆ ರೀತಿಯಾಗಿ ಸಿಂಬಲ್ ತೋರಿಸಿದ್ರೆ ಏನ್ ಕೆಟ್ಟ ಅರ್ಥ ಬರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಬಟ್ ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡುವಂಥವ್ರಿಗೆ ಹಿಂದೆ ಕೂಡ ಇಂತಿಂಥವರಿಗೆ ಕಂಪ್ಲೇಂಟ್ ದಾಖಲಾಗಿತ್ತು ಅಥವಾ ಆ ರೀತಿ ವರ್ತಿಸಿದಂಥ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿತ್ತು. ನೀವು ಗಮನಿಸಿದ್ರೆ ಜೈಲಿನಲ್ಲಿ ದರ್ಶನ್ ಈ ರೀತಿ ತೋರಿಸಿದಾಗಲೂ ಏನೇನೋ ವಿವಾದಗಳು ಕ್ರಿಯೇಟ್ ಆಗಿತ್ತು. ಈಗ ಆರ್ಯನ್ ಖಾನ್ ಅಂದರೆ ನಟ ಶಾರುಖ್ ಖಾನ್ ಪುತ್ರ ಈ ರೀತಿಯಾಗಿ ದುರ್ವರ್ತನೆ ತೋರೋದ್ರ ಮೂಲಕ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ವಿಡಿಯೋ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ದುರ್ವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಳ್ಳುವಾಗ ಅವ್ರ ಜೊತೆಗೆ ಶಾಸಕರ ಪುತ್ರ ಇದ್ದಾರೆ, ಸಚಿವರ ಪುತ್ರ ಇದ್ದಾರೆ, ಅವರೂ ತಡ್ತಿಲ್ಲ. ಪೊಲೀಸರು ಇರಲಿಲ್ವಾ? ಅಲ್ಲಿ ಇದ್ದೇ ಇರ್ತಾರೆ ಸೆಕ್ಯೂರಿಟಿಗೆ ಅಂತ. ಬಟ್ ಅವರು ರಿಯಾಕ್ಟ್ ಮಾಡಲಿಲ್ವಾ? ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಈಗ? ಚೌಕಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ರೆಸಿಡೆನ್ಸಿ ರಸ್ತೆಯಲ್ಲಿರುವಂತ ಒಂದು ಕಾವರ್ ಪಬ್ನ ಇನಾಗ್ರೇಷನ್ ನವೆಂಬರ್ 28ರಂದು ಏನು ಆರ್ಯನ್ ಖಾನ್ ಬಂದಿರ್ತಾನೆ, ಶಾರುಖ್ ಖಾನ್ ಅವರ ಪುತ್ರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಕ್ರೌಡ್ ಕೂಡ ಅಲ್ಲಿ ಸೇರಿದಂತ ಸಂದರ್ಭದಲ್ಲಿ ಆತ ಜೋಶ್ನಲ್ಲಿ ಏನೋ ಮಧ್ಯದ ಫಿಂಗರ್ ಅನ್ನ ತೋರ್ಪಡಿಸಿರುವಂತದ್ದು ಕ್ರೌಡ್ ನ ಮುಂದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಇರ್ತಾರೆ. ಕೆಲವರು ಅದಕ್ಕೆ ಅಲ್ಲೇ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಇನ್ನು ಕೆಲವರು ಅದನ್ನ ಎಂಜಾಯ್ ಮಾಡ್ತಿರ್ತಾರೆ. ಯಾಕಂತೇಳಿ ಪಬ್ ಹೋಗಿರುವಂತವ್ರು ಕೆಲವರು ಕುಡಿದಿರ್ತಾರೆ. ಸೊ ಹೀಗಾಗಿ ಆತ ಏನ್ ಮಾಡ್ತಿದ್ದ ಅನ್ನೋದು ಕೂಡ ಕೆಲವರು ಗೊತ್ತಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಜೊತೆಲಿ ಇದ್ದಂತದ್ದು ಓರ್ವ ಸಚಿವರ ಪುತ್ರ ಮತ್ತು ಅವರ ಶಾಸಕರ ಪುತ್ರ ಇಬ್ರು ಕೂಡ ಜೊತೆಗಿರ್ತಾರೆ. ಇನ್ನು ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಕೂಡ ಜೊತೆಗಿರ್ತಾರೆ. ಅದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಝೈದ್ ಖಾನ್ ಕೂಡ ಜೊತೆಯಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ಆತ ಮಧ್ಯದ ಫಿಂಗರ್ ಅನ್ನ ತೋರಿಸಿ ಅಸಭ್ಯವಾಗಿ ನಡ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ನಾವು ನೋಡ್ತಿದ್ದು ಖುದ್ದು ಏನು ಶಾರುಖ್ ಖಾನ್ ಪುತ್ರನ ಅವರ ಬ್ಲಾಗ್ ನಲ್ಲಿ ಅವರ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿರುವಂತದ್ದು ಕೂಡ ನಮಗೆ ನೋಡಕ್ ಸಿಗುತ್ತೆ. ಇಷ್ಟಾದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯನ್ನ ಕ್ರಮವನ್ನ ಕೈಗೊಂಡಿಲ್ಲ ಪೊಲೀಸ್ನವರು ಅನ್ನೋದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅದೇ ಯಾವ್ದೋ ಒಂದು ಚಿಕ್ಕ ಪುಟ್ಟ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಸಾಕು ಅಂತವ್ರನ್ನ ಕರ್ಕೊಂಡ್ ಬರ್ತಾರೆ. ಆದ್ರೆ ಇದ್ರಲ್ಲಿ ಮಾತ್ರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಂಥದ್ದನ್ನೇ ಮಾನಿಟರಿಂಗ್ ಮಾಡ್ಲಿಕ್ಕೆ ಅಂತಾನೆ ಹೇಳಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ತೆರೆದಿರುವಂತದ್ದು. ಅದಕ್ಕೆ ವಿಶೇಷ ಅಧಿಕಾರಿಗಳನ್ನು ಕೂಡ ನೇಮಕಗಳನ್ನು ಮಾಡ್ಕೊಂಡಿದ್ದಾರೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ. ಇಂಥ ಇನ್ಸಿಡೆಂಟ್ಗಳಾದಾಗ ಪೊಲೀಸರು ಯಾಕೆ ಇದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿರುವಂತದ್ದು. ಅದ್ರ ಜೊತೆಗೆ ದೊಡ್ಡವ್ರಿಗೆ ಒಂದು ನ್ಯಾಯ, ಬಡವ್ರಿಗೆ ಒಂದು ನ್ಯಾಯನ. ಹಾಗಾದ್ರೆ
ಯಾರೋ ಎಲ್ಲೋ ಕೂತ್ಕೊಂಡು ರಾಯಚೂರಲ್ಲೋ ಬಳ್ಳಾರಿಯಲ್ಲೋ ಕಲಬುರ್ಗಲ್ಲಿ ಎಲ್ಲೋ ಬೇರೆ ಕಡೆ ಕೂತ್ಕೊಂಡಿರ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಆಗ್ತಾನೆ ಯಾವುದೋ ಒಂದು ವಿಡಿಯೋಕ್ಕೆ ಅಂತ ಹೇಳಿ ಅವ್ರನ್ನ ಹೋಗಿ ಹುಡ್ಕೊಂಡ್ ಬಂದು ನೀವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀರಾ? ಇಂಥ ದೊಡ್ಡವರು ಬಂದು ಈ ರೀತಿಯಾಗಿ ಎಲ್ಲರ ಮುಂದೆ ಏಕಾಕಿ ಎಲ್ಲ ಗೊತ್ತಿದ್ರು ಕೂಡ ಇವರು ಈ ರೀತಿಯ ಸೆಂಟ್ರಲ್ ಫಿಂಗರ್ ಅನ್ನು ತೋರಿಸಿದ್ರು ಅಸಭ್ಯವಾಗಿ ವರ್ತನೆ ಮಾಡಿದ್ರು ಕೂಡ ಈ ತರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲ್ಲ ಯಾಕೆ ಅನ್ನೋದು ಪ್ರಶ್ನೆ ಇರುವಂತದ್ದು. ಸದ್ಯ ಈ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಅದರ ಜೊತೆಗೆ ಬ್ಯಾಡ್ ಕಮೆಂಟ್ಸ್ ಗಳು ಕೂಡ ಇದನ್ನ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರುವಂತದ್ದು. ಇಂಥವ್ರ ವಿರುದ್ಧ ಪೊಲೀಸರು ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅಂತ. ಇವೆರಡು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಖುದ್ದು ಸಚಿವರ ಪುತ್ರ ಮತ್ತು ಶಾಸಕರ ಪುತ್ರ ಅಲ್ಲಿರ್ತಾರೆ. ಸೊ ಅವ್ರಿಗಾರು ಕೂಡ ಅದ್ರ ಬಗ್ಗೆ ಒಂದು ವಿಚಾರಗಳ ಬಗ್ಗೆ ಅವ್ರನ್ನ ಕೂರ್ಸಂತ ಅದನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಬಹುದಿತ್ತು. ಇಷ್ಟಾದ್ರೂ ಕೂಡ ಅದನ್ನ ಬಿಡದೆ ಇವರು ಅಲ್ಲಿದ್ರು ಕೂಡ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ, ಇಲ್ಲ ಅದ್ರ ಬಗ್ಗೆ ಒಂದು ಸಾರಿ ಹೇಳ್ಸಿಲ್ಲ, ಒಂದು ವಿಡಿಯೋ ಮಾಡಿ ಸೇರಿಸಬಹುದಿತ್ತು. ಸೊ ಆ ರೀತಿಯಾಗಿ ಸೆಂಟ್ರಲ್ ಫಿಂಗರ್ ಅನ್ನು ತೋರಿಸಬಾರ್ದು ಅಂತನಾದ್ರೂ ಅವ್ರಿಗೆ ಹೇಳಬಹುದಿತ್ತು. ಇದು ಯಾವ್ದು ಕೂಡ ಮಾಡಿಲ್ಲ ಅಂದ್ರೆ ಜೊತೆಯಲ್ಲೇ ಇದ್ದು ಕೂಡ ಇವರು ಮಾಡ್ಲಿಲ್ಲ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಾರವಾಗಿರುವಂತದ್ದು ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.